ನೂತನ ಸಿಎಂ ಆಗಿ ವಿಡಿ ಸತೀಶನ್ ಆಯ್ಕೆ ಅನ್ನುವಂತ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕೇರಳದ ನೂತನ ಸಿಎಂ ಆಗಿ ವಿಡಿ ಸತೀಶನ್ ನೋಡಿ, ಬೆಳಗ್ಗೆವರೆಗೂ ಮಾಹಿತಿ ಇದ್ದಿದ್ದು ವೇಣುಗೋಪಾಲ್ ಅವರು ಆಯ್ಕೆ ಆಗ್ತಾರೆ ಅಂತ. ಕೊನೆ ಮೂಮೆಂಟ್ ಅಲ್ಲಿ ಚೇಂಜಸ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಲಾಸ್ಟ್ ಮಿನಿಟ್ ಚೇಂಜಸ್ ಅಂತ ಹೇಳ್ತಾರಲ್ಲ, ಆ ಲಾಸ್ಟ್ ಮಿನಿಟ್ ಚೇಂಜಸ್ ಇಲ್ಲಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕೇರಳದ ನೂತನ ಸಿಎಂ ಆಗಿ ವಿಡಿ ಸತೀಶನ್ ಆಯ್ಕೆ. ವೇಣುಗೋಪಾಲ್ಗೆ ಕೈ ಕೊಟ್ಟಂಗ್ ಕಾಣಿಸ್ತಾ ಇದೆ ಕಾಂಗ್ರೆಸ್ನವರು. ಯಾಕಂದ್ರೆ ವೇಣುಗೋಪಾಲ್ ಅವರನ್ನ ಆಯ್ಕೆ ಮಾಡ್ತಾರೆ, ಎಲ್ಲರ ಒಲವು ವೇಣುಗೋಪಾಲ್ ಅವ್ರ ಮೇಲೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಅಧಿಕೃತವಾಗಿ ಅನೌನ್ಸ್ಮೆಂಟ್ ಒಂದು ಬಾಕಿ ಇದೆ, ಅಫಿಷಿಯಲ್ ಆಗಿ ಅನೌನ್ಸ್ ಆಗ್ಬೇಕು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಕೊನೆ ಹಂತದಲ್ಲಿ ಒಂದು ಭಾರಿ ಬದಲಾವಣೆ ಆಗಿದೆ. ಆ ಬದಲಾವಣೆಗೆ ಏನಿರಬಹುದು ಕಾರಣ, ಈ ಬೆಳವಣಿಗೆಗೆ ಏನಿರಬಹುದು ರೀಸನ್ ಅನ್ನೋದು ಪ್ರಶ್ನೆ. ಈಗ ಕೇರಳದ ನೂತನ ಸಿಎಂ ಆಗಿ ವಿಡಿ ಸತೀಶನ್ ಅವರು ಆಯ್ಕೆ ಆಗಿರೋದು. ರೇಸ್ ನಲ್ಲಿ 3 ಇದ್ರು, ಅದರಲ್ಲಿ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಸವಾಲುಗಳಿತ್ತು. ಹಾಗಾಗಿ ಮ್ಯಾರಥಾನ್ ಮೀಟಿಂಗ್ ಗಳನ್ನ ಮಾಡ್ತಾ ಇದ್ರು ನಾಯಕರುಗಳು. ಎಲ್ಲವೂ ಹೈಕಮಾಂಡ್ಗೆ ಬಿಡ್ಲಾಗಿತ್ತು. ಹೈಕಮಾಂಡ್ ನಾಯಕರಿಗೆ ಏನ್ ಹೇಳ್ತಾರೋ ಅದೇ ಫೈನಲ್, ಯಾರು ಆಯ್ಕೆ ಮಾಡ್ತಾರೋ ಅದೇ ಫೈನಲ್ ಅಂತ ಹೇಳಲಾಗಿತ್ತು. ಹಾಗಾಗಿ ವೇಣುಗೋಪಾಲ್ ಅವರನ್ನೇ ಆಯ್ಕೆ ಮಾಡಲಾಗಿದೆ. ಯಾಕಂದ್ರೆ ಎಲ್ಲರ ಒಲವು, ಶಾಸಕರು, ಹೈಕಮಾಂಡ್ ನಾಯಕರು, ಇವರೆಲ್ಲರ ಒಲವು ವೇಣುಗೋಪಾಲ್ ಅವ್ರ ಮೇಲೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಕೊನೆ ಮೂಮೆಂಟ್ ಅಲ್ಲಿ ಚೇಂಜಸ್ ಆಗಿದೆ. ಕೇರಳದ ನೂತನ ಸಿಎಂ ಆಗಿ ವಿಡಿ ಸತೀಶನ್ ಆಯ್ಕೆ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾಗಿದೆ. ಕೇರಳದ ನೂತನ ಸಿಎಂ ಆಗಿ ವಿಡಿ ಸತೀಶನ್ ಆಯ್ಕೆ ಆಗಿರೋದು. ಕೊನೆ ಮೂಮೆಂಟ್ ಅಲ್ಲಿ ಅಂತದ್ದು ಏನಾಯ್ತು, ಯಾಕೆ ಈ ಬದಲಾವಣೆ, ವೇಣುಗೋಪಾಲ್ ಅವ್ರಿಗೆ ಕೈ ತಪ್ಪೋದಕ್ಕೆ ಸಿಎಂ ಪಟ್ಟ ಕಾರಣಗೇನು, ಎಲ್ಲವೂ ಪ್ರಶ್ನೆ. ನೋಡಿ, ಸತೀಶನ್ ಕೂಡ ಮುಂಚೂಣಿಯಲ್ಲೇ ಇದ್ರು, ಅವ್ರ ಪರವಾಗಿ ಕೂಡ ಕಾರ್ಯಕರ್ತರು ಒಲವನ್ನ ತೋರಿಸ್ತಾ ಇದ್ರು. ಆದರೆ ವೇಣುಗೋಪಾಲ್ ಅವರನ್ನ ಆಯ್ಕೆ ಮಾಡಬಹುದು ಅನ್ನುವಂತ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿತ್ತು. ಅಧಿಕೃತವಾಗಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡೋದೊಂದು ಬಾಕಿ ಅಂತ ಹೇಳ್ತಾ ಇದ್ರು. ಆದ್ರೆ ಎಲ್ಲ ತಲೆಕೆಳಗಾಗಿದೆ. ಯಾವ ಆಧಾರದ ಮೇಲೆ, ಯಾವ ಮಾನದಂಡದ ಮೇಲೆ, ಏನ್ ಲೆಕ್ಕಾಚಾರ ಹಾಕೊಂಡು, ಸ್ಟ್ರಾಟಜಿಯನ್ನ ಇಟ್ಕೊಂಡು ಈ ಬದಲಾವಣೆ, ಈ ಬೆಳವಣಿಗೆ ಇಂಪಾರ್ಟೆಂಟ್ ಆಗತ್ತೆ. ಈಗ ಯಾಕೆ ಈ ತರದೊಂದು ನಿರ್ಧಾರವನ್ನ ತೆಗೆದುಕೊಳ್ಳಾಯ್ತು ಅಂತ ನೋಡಿ, ಸಿಎಂ ಆಯ್ಕೆ ಒಂದೇ ಬಾಕಿ ಇದ್ದಿದ್ದು, ಅದನ್ನೇ ದಿನಗಳು ತೆಗೆದುಕೊಂಡ್ರು. ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಮ್ಯಾರಥಾನ್ ಮೀಟಿಂಗ್ ಮಾಡಿ ಮನವೊಲಿಸುವಂತ ಪ್ರಯತ್ನ, ಓಲೈಕೆ ಮಾಡುವಂತ ಪ್ರಯತ್ನ, ಆಫರ್ ಕೊಡುವಂತ ಪ್ರಯತ್ನ, ಇದೆಲ್ಲವನ್ನ ಮಾಡಿ ಕೊನೆಯದಾಗಿ ಆಯ್ಕೆ ಆಗಿತ್ತು ಸತೀಶನ್. ವಿಡಿ ಸತೀಶನ್ ಅವರನ್ನ ಆಯ್ಕೆ ಮಾಡಿದ್ದಾರೆ. ಆದ್ರೆ ಉಸ್ತುವಾರಿಯಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ ಇದ್ದಂತ ವೇಣುಗೋಪಾಲ್ ಅವ್ರಿಗೆ ಇಲ್ಲಿ ಹಿನ್ನಡೆ ಆಗ್ತಾ ಇದೆ. ಬಟ್ ಈಗ ಪ್ರಶ್ನೆ ಏನು ಅಂತಂದ್ರೆ, ವೇಣುಗೋಪಾಲ್ ಅವ್ರನ್ನ ಹೆಂಗ್ ಸಮಾಧಾನ ಮಾಡಿರಬಹುದು ಆರ್ ಮಾಡಬಹುದು, ಏನ್ ಆಫರ್ ಕೊಟ್ಟಿರಬಹುದು ಆರ್ ಕೊಡ್ತಾರೆ, ಇದು ಪ್ರಶ್ನೆ ಇದೆ. ಸೇಮ್ ಕರ್ನಾಟಕದ ಸಿಚುವೇಶನ್ಸ್ ಕ್ರಿಯೇಟ್ ಆದಂಗಿದೆ ಅಲ್ಲೂ ಕೂಡ, ಕೇರಳದಲ್ಲೂ ನೋಡಿ. ಇಲ್ಲೂ ಬಹುಮತ ಬಂದಿತ್ತು, ಬಟ್ ಸಿಎಂ ಆಯ್ಕೆ ವಿಚಾರದಲ್ಲಿ ಸ್ವಲ್ಪ ದಿನ ಅಲ್ಲೂ ಇಲ್ಲೂ ಮೀಟಿಂಗ್ ಮಾಡಿ ಕೊನೆಗೆ ಡಿ.ಸಿ.ಎಂ ಸ್ಥಾನನ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಕೊಟ್ಟು ಕೂರಿಸಿದ್ರು. ಈಗ ಅಸಮಾಧಾನ ಭುಗಿಲೆದ್ದಿದೆ. ಸೊ ಸೇಮ್ ಕೇರಳದಲ್ಲೂ ಅದೇ ಕತೆ ಆಗತ್ತಾ, ಇಲ್ಲಿನ ಚಿತ್ರಣವೇ ಅಲ್ಲೂ ಕೂಡ ಆಗತ್ತಾ ಅನ್ನೋದೊಂದು ಪ್ರಶ್ನೆ. ಇದೀಗ ಸತೀಶನ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಕೇರಳದ ನೂತನ ಸಿಎಂ ಆಗಿ ವಿಡಿ ಸತೀಶನ್ ಆಯ್ಕೆ ಆಗಿರೋದು ಅಚ್ಚರಿಯ ಬೆಳವಣಿಗೆ ಅಂತಲೂ ಹೇಳಲಿಕ್ಕಾಗಲ್ಲ. ಬಿಕಾಸ್ ರೇಸ್ ನಲ್ಲಿ ಇವ್ರು ಮೊದಲ ದಿನದಿಂದಲೂ ಇದ್ರು. ಬಟ್ ಕೊನೆ ಮೂಮೆಂಟ್ ಅಲ್ಲಿ ಏನಾದ್ರು ಚೇಂಜಸ್ ಆಗಬಹುದಾ ಅನ್ನೋದೊಂದು ಪ್ರಶ್ನೆ ಇತ್ತು. ಮೇಜರ್ ಆಗಿ ಡೆವಲಪ್ಮೆಂಟ್ ಆಗಿದೆ.